ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ದಿನ 3ನೇ ದಿನದ ನವರಾತ್ರಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ ದೇವಿಗೆ ಇಷ್ಟವಾಗಿರೋ ಕಲರ್ ಬಂದ್ಬಿಟ್ಟು ಗ್ರೇ ಕಲರ್. ಸೊ ಅದಕ್ಕೇ ನಾನು ಗ್ರೇ ಕಲರ್ ಸ್ಯಾರಿ ಎತ್ಕೊಂಡಿದ್ದೀನಿ ಆ್ಯಂಡ್ ಅದಕ್ಕೆ ಮ್ಯಾಚ್ ಆಗುವಂಥ ಬಳೆಗಳು, ಓಲೆ, ನೆಕ್ಲೆಸ್ ಅದನ್ನು ಇಟ್ಕೊಂಡಿದ್ದೀನಿ ನಾನು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಈಗ ರೆಡಿ ಆಗಿದ್ದಾಗಿದೆ. ಸೊ ಮನೇಲಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಮನೇಲಿ ಪೂಜೆ ಮಾಡ್ತಾ ಇದ್ದೀವಿ. ಸೊ ಈ ಮೀನ್ ವೈಲಲ್ಲಿ ಇವತ್ತಿನ ವಿಶೇಷ ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಇವತ್ತಿನ ದಿನ ದುರ್ಗಾದೇವಿಯ 3ನೇ ಅವತಾರವಾದ ಚಂದ್ರಘಂಟ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಚಂದ್ರಘಂಟ ದೇವಿಯನ್ನು ಆರಾಧಿಸುವುದರಿಂದ ಭಕ್ತರ ಎಲ್ಲ ರೀತಿಯ ಪಾಪಗಳು ನಾಶವಾಗುತ್ತವೆ ಮತ್ತು ಜೀವನದಲ್ಲಿ ಯಾವುದೇ ರೀತಿಯ ಭಯವಿದ್ದರೂ ಅದರಿಂದ ಮುಕ್ತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಸೊ ಇವತ್ತಿನ ವಿಶೇಷ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ. ಸೊ ನಾವು ಮನೇಲಿ ಪೂಜೆ ಮುಗಿಸಿ ಆಮೇಲೆ ನಾವು ದೇವಸ್ಥಾನಕ್ಕೆ ಅಂತ ಬಂದ್ವಿ. ಸೊ ದೇವಸ್ಥಾನ ಇನ್ನೂ ಓಪನ್ ಆಗಿರಲಿಲ್ಲ. ಇವತ್ತು ಪೂಜೆ ಮುಗಿಸ್ಕೊಂಡು ನಾವು ಮೂವಿಗೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ 6:30ಗೆ ಮಹಾಮಂಗಳಾರತಿ. ನಾವು ಇವಾಗ 6 ಗಂಟೆ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. 6:30ಗೆ ಮಹಾಮಂಗಳಾರತಿ, 6:50ಗೆ ಮೂವಿ ಶೋ ಸ್ಟಾರ್ಟ್ ಆಗೋದು. ಸೊ ಮೂವಿ ಸ್ಟಾರ್ಟ್ ಆಗಿಬಿಡುತ್ತೆ, ನಾವು ಇಲ್ಲಿ ಮುಗಿಸ್ಕೊಂಡು ಹೋಗೋದು ಅನ್ನೋದು ಇದೆ. ಇನ್ನೂ ದೇವಸ್ಥಾನ ಓಪನ್ ಆಗಲಿಲ್ಲ. ಸೊ ಅದಕ್ಕೆ ಜಾಸ್ತಿ ಜನ ಬಂದಿದ್ದಾರೆ, ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ನಾನು ಕ್ಯಾಪ್ಚರ್ ಆಗುತ್ತೆ ಅಂತ ಫ್ರಂಟ್ ಕ್ಯಾಮ್ರಾಯಿಂದ ಟ್ರೈ ಮಾಡ್ತಿದ್ದೀನಿ, ಬಟ್ ಕ್ಯಾಪ್ಚರ್ ಆಗಿಲ್ಲ ಜನಗಳಿರೋದು. ಸೊ ಫೈನಲಿ ಪುರೋಹಿತರು ಬಂದು ಈಗ ಡೋರ್ ಓಪನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಮೂವಿಗೆ ಲೇಟ್ ಆದರೂ ಪರವಾಗಿಲ್ಲ, ಪೂಜೆ ಮುಗಿಸ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಮಹಾಮಂಗಳಾರತಿ ಆಗೋವರೆಗೂ ನಾವು ಅಲ್ಲೇ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ಬಂದು ಪಾಪುನ ಬಿಟ್ಟು ಮೂವಿಗೂ ಹೋಗಿದ್ವಿ. ಮೂವಿಗೂ ಆಲ್ಮೋಸ್ಟ್ ನಾವು ಕರೆಕ್ಟ್ ಟೈಮ್ಗೆ ರೀಚ್ ಆಗಿದ್ವಿ. ಸೊ ಇದೆಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.